ಮನೆಯತ್ತ ಗಾಡಿ ಓಡಿಸುತ್ತಿದ್ದವನ ಎದೆಬಡಿತ ಸಮಸ್ಥಿತಿಗೆ ಬರುತ್ತಲೇ ಇಲ್ಲ. ತಾನಂದುಕೊಂಡಿದ್ದು ನಿಜವೇ, ಅವನಿಗೆ ತಿಳಿಯುತ್ತಿಲ್ಲ. ಅವಳು ತನಗೆ ಅದೇನನ್ನೋ ಹೇಳಲು ತುಡಿಯುತ್ತಿದ್ದದ್ದು, ತನ್ನ ಸುತ್ತಮುತ್ತಲೇ ಓಡಾಡುತ್ತಿದ್ದದ್ದು ಎಲ್ಲವನ್ನೂ ತಾಳೆ ಹಾಕಿದಾಗ ತನ್ನ ಅನುಮಾನ ನಿಜವೇ ಎಂದು ಬಲವಾಗಿ ಅನ್ನಿಸತೊಡಗಿತು. ಕಾರಿನ ವೇಗವನ್ನು ಹೆಚ್ಚಿಸಿದ ಅಮರ್ತ್ಯ. ಮನೆ ತಲುಪುತ್ತಲೇ ಕಾರ್ ಪಾರ್ಕ್ ಮಾಡಿ ಒಂದೇ ಉಸಿರಿಗೆ ಒಳಗೋಡಿದ. ಅವಳು ಕೂತಲ್ಲಿಂದ ಕದಲಿರಲಿಲ್ಲ. ಅತ್ತುವತ್ತು ಕಣ್ಣುಗಳು ಕೆಂಪಡರಿವೆ. ಹೆದರಿದ್ದಳು ಶಿಶಿರ. ಅವನು ಮಗುವಿನ ಬಗ್ಗೆ ಏನೊಂದೂ ಹೇಳದೆ ಹೊರಟು ಹೋಗಿದ್ದನಲ್ಲ. ಅವನಿಗೆ ಈ ಮಗು ಬೇಡವೆಂದೇ ಭಾವಿಸಿದ್ದಳು ಪೆದ್ದು ಹುಡುಗಿ. ಅವನು ಮನೆಯ ಬಾಗಿಲಿನ ಬಳಿ ಬಂದಾಗ ಕಣ್ಣೊರೆಸಿಕೊಂಡು ಎದ್ದು ನಿಂತಳು. ಏದುಸಿರು ಬಿಡುತ್ತಾ ರೆಪ್ಪೆ ಮುಚ್ಚದೆ ಅವಳನ್ನೇ ಕಂಡವನು ನಿಜನಾ ಎಂಬಂತೆ ಕಣ್ಣಲ್ಲೇ ಪ್ರಶ್ನಿಸಿದ್ದ. ಅವಳು ಹೌದೆಂದು ತಲೆದೂಗಿದ್ದಳು. ಅವನು 2 ಹೆಜ್ಜೆ ಮುಂದಿಡುತ್ತಲೇ ಓಡಿಬಂದು ಅವನನ್ನು ತಬ್ಬಿಕೊಂಡಳು. ಅವನು ಏನು ಹೇಳಬೇಕೆಂದು ತೋಚದೆ ಮೂಕನಾಡಿದ್ದ. ಸಂತೋಷದಿಂದ ಗಂಟಲು ಕಟ್ಟಿದೆಯೋ, ಖುಷಿಯಿಂದ ಕಣ್ತುಂಬಿದೆಯೋ ಸ್ವತಃ ಅವನಿಗೇ ಅರಿವಾಗುತ್ತಿಲ್ಲ. ಅವನನ್ನಪ್ಪಿ ಪುಟ್ಟ ಮಕ್ಕಳಂತೆ ಬಿಕ್ಕಿ ಬಿಕ್ಕಿ ಅತ್ತುಬಿಟ್ಟಳು ಶಿಶಿರ. ಕೆಲ ದಿನಗಳಿಂದ ಒಬ್ಬಳೇ ನೋವುಂಡಿದ್ದಳಲ್ಲ, ಈಗ ಸಮಾಧಾನವಾಗುವವರೆಗೂ ಅತ್ತು ಮನಸ್ಸನ್ನು ಹಗುರಾಗಿಸಿಕೊಂಡಿದ್ದಳು. ನಂದೆಷ್ಟು ಭಯ ಆಗಿತ್ತು ಗೊತ್ತಾ ಅಮರ್ತ್ಯ, ತುಂಬಾ ಭಯ ಆಗಿತ್ತು. ಯಾರ್ ಜೊತೆ ಹೇಳೋದು ಅಂತಾನೇ ಗೊತ್ತಾಗ್ಲಿಲ್ಲ. ನಿನ್ಜೊತೆ ಹೇಳೋಣ ಅಂತ ಬಂದಿದ್ದೆ, ಆದ್ರೆ ನಿನ್ ಮಾತ್ ಕೇಳಿ ಇನ್ನೂ ಗೊಂದಲವಾಯಿತು. ನಿನಗೆ ಹೇಳ್ದೆ ಮಗುವನ್ನು ತೆಗಿಸೋಣ ಅನ್ನೋ ಯೋಚನೆ ಕೂಡ ಬಂದಿತ್ತು, ಆದ್ರೆ ಅಷ್ಟು ಧೈರ್ಯ ನಂಗಿಲ್ಲ ಎಂದು ಅಳುತ್ತಿದ್ದವಳನ್ನು ಏನೊಂದೂ ಹೇಳದೆ ಕೆಲಹೊತ್ತು ಮೌನವಾಗಿ ಅಪ್ಪಿಕೊಂಡ. ಅವಳ ಬಿಕ್ಕುವಿಕೆ ಕೊಂಚ ನಿಂತ ಮೇಲೆ ಅವಳ ತೊಡೆದು ನೀರ್ ಕುಡಿತೀಯಾ ಎಂದ. ಆದ್ರೆ ಅವಳು ಸಂಪೂರ್ಣವಾಗಿ ಸುಧಾರಿಸಿಕೊಂಡಂತಿಲ್ಲ. ಅಮರ್ತ್ಯ, ನನಗೆ ಮಗುಗಿಂತ ನೀನ್ ಮುಖ್ಯ. ನೀನ್ ಬೇಡ ಅಂದ್ರೆ ನನಗೂ ಮಗು ಬೇಡ. ನಿನ್ನ ಆಸೆಯಂತೆ ಓದಲು ಹೋಗ್ತೇನೆ. ನೀನು ಎನ್ನುತ್ತಾ ಅವಳು ಮುಂದುವರಿಸುವಾಗಲೇ ಎದ್ದು ಅಡುಗೆ ಮನೆಗೆ ಹೋದವ 1 ಲೋಟದಲ್ಲಿ ನೀರು ತಂದು ಅವಳ ಮುಂದೆ ಹಿಡಿದ. ಅವಳು ಕಂಡು ಪಿಳಿಗುಟ್ಟಿಸುತ್ತಾ ಅವನನ್ನೇ ದಿಟ್ಟಿಸಿದಳು. ಕುಡಿ ಎಂಬಂತೆ ಸಣ್ಣೆ ಮಾಡಿದ ಅಮರ್ತ್ಯ. ಅವಳು ಮರುನುಡಿಯದೆ ಕುಡಿದು ಮುಗಿಸಿದಳು. ಅವಳ ಪಕ್ಕ ಕೂತು ತನ್ನ ಕರವಸ್ತ್ರದಿಂದ ಬೆವರಿದ್ದ ಅವಳ ಹಣೆಯನ್ನು ಒರೆಸಿ ಅವಳನ್ನು ಎದೆಗಪ್ಪಿಕೊಂಡ. ಗಂಡನ ಹಿತವಾದ ಅಪ್ಪುಗೆಯಲ್ಲಿ ಅವಳು ಗೆಲುವಾದಳು. ಶಿಶಿರ, ಯಾಕಿಷ್ಟು ಭಯಪಟ್ಟಿದ್ದೀಯಾ? ನಾನು ಮೊದಲೇ ಹೇಳಿದ್ದೆ, ಮಗು ಬಗ್ಗೆ ನೀನು ಏನೇ ನಿರ್ಧಾರ ತೆಗೆದುಕೊಂಡರೂ ನನಗೆ ಒಪ್ಪಿಗೆ ಇದೆ ಅಂತ. ಅದೇ ಕಾರಣಕ್ಕೆ ನಾನಾ ಪಿಲ್ಸ್ ಕೊಟ್ಟಿದ್ದು. ನನಗೆ ನೀನು ಮುಖ್ಯ ಶಿಶಿರ, ನಿನ್ನ ಖುಷಿ ಮುಖ್ಯ. ಇಷ್ಟು ದಿನ ಈ ವಿಷಯವನ್ನು ನನ್ನೊಂದಿಗೆ ಹೇಳದೆ ಯಾಕೆ ಮುಚ್ಚಿಟ್ಟೆ? ನಾನು ಮಗು ತೆಗಿಸು ಎನ್ನುತ್ತೇನೆ ಅಂತ ಹೆದರಿದ್ದೀಯಾ? ತಣ್ಣಗೆ ಮತ್ತದೇ ಪ್ರೇಮದಿಂದ ಕೇಳಿದ್ದ. ಅವಳೇನೂ ಉತ್ತರಿಸಲಿಲ್ಲ. ಅವನೊಂದಿಗೆ ಸತ್ಯ ಹೇಳಿ ಮನಸ್ಸು ಹಗುರಾಗಿತ್ತು. ಹೃದಯದ ಭಾರ ಇಳಿದಿತ್ತು. ಕೆಲ ನಿಮಿಷಗಳು ಕಣ್ಮುಚ್ಚಿ ಅವನ ಎದೆಗೊರಗಿಯೇ ಕುಳಿತುಬಿಟ್ಟಳು. ಅವಳ ನೆತ್ತಿಗೆ ಚುಂಬಿಸಿ ಅವಳನ್ನು ಅಪ್ಪಿ ಜೋಪಾನ ಮಾಡಿದ್ದ ಅಮರ್ತ್ಯ. ಅಮರ್ತ್ಯ, ನಿನಗೇನನಿಸುತ್ತೆ? ನಾನೀ ಮಗುವನ್ನು ಉಳಿಸಿಕೊಳ್ಳುವುದು ಸರಿಯೋ ಅಥವಾ ತೆಗಿಸಿ ಕಾಲೇಜಿಗೆ ಹೋಗುವುದು ಸರಿಯೋ? ಪ್ಲೀಸ್, ನಿನ್ನಿಷ್ಟ ಅಂತ ಮಾತ್ರ ಹೇಳ್ಬೇಡ. ಈ ಮಗುವಿನ ಮೇಲೆ ನಿನಗೂ ಹಕ್ಕಿದೆ. ನೀನು ಈ ಮಗುವಿನ ತಂದೆ, ನಿನ್ನ ನಿರ್ಧಾರ ಕೂಡ ಮುಖ್ಯ. ತಲೆ ಎತ್ತಿ ಅವನನ್ನೇ ನೋಡುತ್ತಾ ಕೇಳಿದಳು. ಅವನು ತನ್ನ ಖುಷಿಯನ್ನಷ್ಟೇ ಬಯಸುತ್ತಾನೆಂದು ತಿಳಿದಿದೆ. ಆದ್ರೆ ಈ ಮಗುವಿನ ಆಗಮನದಿಂದ ನಿಜಕ್ಕೂ ಅವನು ಖುಷಿಯಾಗಿರುವನೇ? ಶಿಶಿರ, ಒಬ್ಬ ಗಂಡನಾಗಿ ನೀನು ಓದಬೇಕೆಂದು ಆಸೆಪಟ್ಟಿದ್ದು ಎಷ್ಟು ನಿಜವೋ, ಒಬ್ಬ ತಂದೆಯಾಗಿ ನನ್ನದೇ ಮಗುವನ್ನು ಕೊಲ್ಲುವ ಯೋಚನೆ ಎಂದಿಗೂ ನನಗೆ ಬರುವುದಿಲ್ಲ ಎಂಬುದು ಅಷ್ಟೇ ಸತ್ಯ. ಈ ಮಗುವನ್ನು ಉಳಿಸಿಕೊಳ್ಳೋಣ ಶಿಶಿರ. ನಮ್ಮ ಬದುಕಿನ ಮತ್ತೊಂದು ಹೊಸ ಖುಷಿಯನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳೋಣ. ಕಣ್ಣಿನಿಂದ ಜಿನುಗಿದ ಆನಂದದ ಅಶ್ರುಬಿಂದುವನ್ನು ತಟ್ಟನೆ ತೊಡೆದುಕೊಂಡ ಅಮರ್ತ್ಯ. ನಗುವಿಲ್ಲದೆ ಬರಡಾಗಿದ್ದ ಅವನ ಬದುಕಿನಲ್ಲಿ ಹಸಿರಾಗಿ ಬಂದಿದ್ದಳಲ್ಲದೆ ಈಗ ಬೆಲೆ ಕಟ್ಟಲಾಗದ ಅಮೂಲ್ಯ ಉಡುಗೊರೆಯನ್ನು ನೀಡುತ್ತಿದ್ದಾಳೆ ಶಿಶಿರ. ಥ್ಯಾಂಕ್ಸ್ ಅಮರ್ತ್ಯ. ಅವಳ ಕಣ್ಣಲ್ಲೂ ನೀರಾಡಿತು. ತಮ್ಮ ಜೀವನಕ್ಕೆ ಬರಲಿರುವ ಪುಟ್ಟ ಅತಿಥಿಯನ್ನು ತುಂಬು ಮನಸ್ಸಿನಿಂದ ಸ್ವಾಗತಿಸಿದರು ಮುದ್ದು ಜೋಡಿಗಳು. ತಾನು ತಾಯಿಯಾಗುತ್ತಿರುವ ಸಿಹಿಸುದ್ದಿಯನ್ನು ತನ್ನ ತವರಿಗೆ ತಿಳಿಸಿ ಖುಷಿಪಟ್ಟಿದ್ದಳು ಶಿಶಿರ. ಗಿರಿಜಾರಿಗೆ ಮೊದಲೇ ತಿಳಿದಿತ್ತಾದರೂ ಮಗಳ ಮಾತಿಗೆ ಬೆಲೆಕೊಟ್ಟು ಎಲ್ಲರಿಂದಲೂ ಮುಚ್ಚಿಟ್ಟರು. ಈಗ ವಿಚಾರ ತಿಳಿದರೂ ಗಂಗಾಧರರ ಕಣ್ಣಾಲಿಗಳು ತುಂಬಿ ಬಂದಿದ್ದವು. ಅವಳೇ ಇನ್ನೂ ಪುಟ್ಟ ಮಗು, ಅವಳಿಗೊಂದು ಮಗುವೇ. ವಿಷಯ ತಿಳಿದು ಅವಿ ಹಾಗೂ ಅನೂಹ್ಯಳಿಗೂ ಖುಷಿಯಾಗಿತ್ತು. ಅನೂಹ್ಯಳ ಹೆರಿಗೆಗೆ ಬೆರಳೆಣಿಕೆಯಷ್ಟು ದಿನ ಮಾತ್ರವೇ ಬಾಕಿಯಿತ್ತು. ಆದಷ್ಟು ಬೇಗ ಶಿಶಿರಾಳನ್ನು ಕಾಣುವ ಖುಷಿಯಲ್ಲಿತ್ತು ಆ ಕುಟುಂಬ. ಮೊದಲಿಗಿಂತ ಹೆಚ್ಚಿಗೆ ಮಡದಿಯ ಕಾಳಜಿ ಮಾಡತೊಡಗಿದ್ದ ಅಮರ್ತ್ಯ. ಈಗ ಅವಳ ಒಡಲಲ್ಲಿ ಮತ್ತೊಂದು ಜೀವವಿದೆ. ಆದರೆ ಒಮ್ಮೊಮ್ಮೆ ಅವಳಿಗದರ ಅರಿವಿರುವುದಿಲ್ಲ. ತಾನು ಮೊದಲಿದ್ದಂತೆ ಈಗಲೂ ಮನೆ ತುಂಬಾ ಓಡಾಡಿಕೊಂಡಿರುತ್ತಾಳೆ. ಅದು ಗೊತ್ತಿದ್ದೇ ಅವಳ ಬಗ್ಗೆ ನಿಗಾ ಇಡುತ್ತಿದ್ದ. ಅಮರ್ತ್ಯ, ಅಣ್ಣ ಅತ್ತಿಗೆ ಯಾವಾಗ ಬರ್ತಾರೆ?
ನಾನಂತೂ ಅಣ್ಣನ ಪಾಪು ನೋಡೋಕೆ ಎಕ್ಸೈಟೆಡ್ ಆಗಿದ್ದೀನಿ. ಪಾಪು ಅತ್ತಿಗೆ ತರ ಇರುತ್ತೋ ಅಣ್ಣನ ತರ ಇರುತ್ತೋ ನೋಡ್ಬೇಕು ನಾನು. ಅಡುಗೆ ಮನೆಯಲ್ಲಿ ಹಾಲು ಬೆರೆಸುತ್ತಿದ್ದ ಅಮರ್ತ್ಯನ ತಲೆ ತಿನ್ನುತ್ತಿದ್ದಳು ಶಿಶಿರ. ನಾಡಿದ್ ಬರ್ತಾರೆ. ಹಾಗೆ ನಾಳೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದೆ, ಬೇಗ ಎದ್ದು ರೆಡಿಯಾಗು ಎಂದು ಕೇಸರಿ ಬೆರೆಸಿದ ಹಾಲಿನ ಲೋಟವನ್ನು ಅವಳ ಕೈಗಿತ್ತನು. ಆದರೆ ಬೂಸ್ಟ್, ಹಾರ್ಲಿಕ್ಸ್, ಬೋರ್ವಿಟಾ ಮಾತ್ರ ಕುಡಿಯುವುದವಳು. ಕೇಸರಿ ಬೆರೆತ ಹಾಲನ್ನು ಕಂಡು ಹುಡಿ ತಿಂದವರಂತೆ ಮುಖ ಮಾಡಿಕೊಂಡಳು. ಕುಡಿಯದಿದ್ದರೆ ಬಿಡುವವನಲ್ಲ. ತುಂಬ ಬಿಸಿ ಇದೆ ಅಮರ್ತ್ಯ, ಸ್ವಲ್ಪ ತಣ್ಣಗಾದಲಿ, ನಾನು ಟಿವಿ ನೋಡುತ್ತಾ ಕುಡಿಯುತ್ತೇನೆ ಎಂದು ಲೋಟವನ್ನೆತ್ತಿಕೊಂಡು ಹಾಲ್ಗೆ ನಡೆದಳು. ಟಿವಿ ಆನ್ ಮಾಡಿ ಹಾಲಿನ ಲೋಟವನ್ನು ಟಿಪಾಯ್ ಮೇಲೆ ಇರಿಸಿದಳು. ಸರಿ, ನನಗೆ ಸ್ವಲ್ಪ ಕೆಲಸವಿದೆ, ಹಾಲು ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಎಂದು ರೂಮಿಗೆ ಸೇರಿಕೊಂಡ ಅಮರ್ತ್ಯ. ಲ್ಯಾಪ್ಟಾಪ್ ಹಿಡಿದು ತನ್ನ ಕೆಲಸದಲ್ಲಿ ಮುಳುಗಿದ್ದವನಿಗೆ ಕೆಲ ಸಮಯದ ಬಳಿಕ ಹೊರಗಿನಿಂದ ಜೋರು ಸದ್ದು ಕೇಳಿಬಂದಿತ್ತು. ಟಿವಿಯದ್ದೇ ಅದು. ಎದ್ದು ಬಂದು ನೋಡಿದನು. ಟಿವಿಯಲ್ಲಿ ಅವಳ ನೆಚ್ಚಿನ ಹಾಡು ಕೇಳಿಬರುತ್ತಿದ್ದರೆ ವಾಲ್ಯೂಮ್ ಹೆಚ್ಚಿಸಿ ಸೋಫಾದ ಮೇಲೆ ಹತ್ತಿ ಕುಣಿಯುತ್ತಿದ್ದಾಳೆ ಹುಡುಗಿ. ಹಾಲಿನ ಲೋಟ ಹಾಗೆಯೇ ಇದೆ. ಗಂಭೀರವಾಗಿ ಕೈಕಟ್ಟಿ ಅವಳನ್ನೇ ನೋಡುತ್ತಾ ನಿಂತ. ಆದರೆ ತನ್ನಷ್ಟಕ್ಕೆ ಕುಣಿಯುತ್ತಿದ್ದವಳಿಗೆ ಅವನತ್ತ ಗಮನವೇ ಇಲ್ಲ. ಕೈ ಚಾಚಿ ಒಮ್ಮೆ ತಿರುಗಿದವಳಿಗೆ ತನ್ನನ್ನೇ ಕೆಕ್ಕರಿಸುತ್ತಿದ್ದ ಅಮರ್ತ್ಯ ಕಣ್ಣಿಗೆ ಬಿದ್ದ. ಅವನಿಗೆ ಕೋಪ ಬಂದಿರುವುದಂತೂ ಸ್ಪಷ್ಟ. ಸಿಟ್ಟಾದಾಗ ಹೆಚ್ಚು ಮಾತಾಡುವುದಿಲ್ಲ ಅವ. ಅವನ ನೋಟದಿಂದಲೇ ಗ್ರಹಿಸಿಬಿಡುತ್ತಾಳೆ ಶಿಶಿರ. ಗಾಬರಿಯಿಂದ ಉಗುಳು ನುಂಗಿದವಳು ಪೆಚ್ಚಾಗಿ ನಗುತ್ತಾ ಮೆತ್ತಗೆ ಸೋಫಾದಿಂದ ಕೆಳಗಿಳಿದು ಹಾಲಿನ ಲೋಟವೆತ್ತಿಕೊಂಡು ಗಟಗಟನೆ ಕುಡಿದು ಮುಗಿಸಿ ತನ್ನ ಟೀಶರ್ಟ್ನಿಂದಲೇ ಬಾಯಿ ಒರೆಸಿಕೊಂಡು ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ಕಣ್ಣು ಮಿಟುಕಿಸದೆ ಟಿವಿ ನೋಡತೊಡಗಿದಳು. ಅವನದೊಂದು ಕೋಪದ ನೋಟಕ್ಕೆ ಎಷ್ಟೆಲ್ಲಾ ಶಕ್ತಿಯಿದೆ. ರಿಮೋಟ್ ಕೈಗೆತ್ತಿಕೊಂಡು ಟಿವಿ ಆಫ್ ಮಾಡಿದವನನ್ನು ಮುಖ ಸಪ್ಪೆ ಮಾಡಿ ದಿಟ್ಟಿಸಿದಳು. ಘೋಗಿ ಮಲಗು ಎಂದ. ಅಮರ್ತ್ಯ, ಪ್ಲೀಸ್, ಮತ್ತೆ ಹಾಗೆಲ್ಲ ಡಾನ್ಸ್ ಮಾಡಲ್ಲ ಅಳುಮುಖ ಮಾಡಿ ಕೇಳಿಕೊಂಡಳು. ಅವನೇನೂ ಉತ್ತರಿಸದೆ ಹಾಲ್ ಲೈಟ್ ಆಫ್ ಮಾಡಿ ರೂಮಿಗೆ ನಡೆದ. ಕತ್ತಲಾವರಿಸಿದಾಗ ಭಯವಾಗಿ, ಅಮರ್ತ್ಯ ನಿಂತುಕೋ, ನಾನು ಬರ್ತೀನಿ ಎಂದು ಅವನ ಹಿಂದೆಯೇ ಓಡಿದಳು. ರೂಮಿಗೆ ಬಂದು ಮುಸುಕೊದ್ದು ಅವನು ಕೆಲಸ ಮುಗಿಸುವವರೆಗೂ ಕಾಯುತ್ತಾ ಕೂತಳು. ಮಲಕೋ ಶಿಶಿರಾ, ನನಗೆ ವರ್ಕಿದೆ, ಮುಗಿಯುವುದು ತಡವಾಗುತ್ತೆ ಎಂದನು. ಆದರೆ ಅವನ ತೋಳಿಲ್ಲದೆ ಅವಳಿಗೆ ನಿದ್ದೆ ಬಾರದು. ಪರವಾಗಿಲ್ಲ, ನೀನು ಮುಗಿಸುವವರೆಗೂ ಕಾಯುತ್ತೇನೆ ಎಂದಳು. ಅಷ್ಟೇ. ಅವನು ಲ್ಯಾಪ್ಟಾಪ್ ಮುಚ್ಚಿಟ್ಟು ಬಂದು ಮಲಗಿಕೊಂಡನು. ಅವನ ತೋಳಿನ ಮೇಲೆ ತಲೆ ಇರಿಸಿ ಕಣ್ಮುಚ್ಚಿದಳು ಶಿಶಿರ. ಅವನೂ ಅವಳನ್ನು ಮೃದುವಾಗಿ ಬಳಸಿದನು. ಮರುದಿನ ಇಬ್ಬರೂ ಬೇಗನೆ ಎದ್ದು ರೆಡಿಯಾಗಿ ಆಸ್ಪತ್ರೆಗೆ ಹೊರಟಿದ್ದರು. ಅಂದು ಆಫೀಸಿಗೆ ರಜೆ ಹಾಕಿದ್ದ ಅಮರ್ತ್ಯ. ತನ್ನ ಮಡದಿ ಮಗುವಿಗಿಂತ ಹೆಚ್ಚಿನದೇನಿದೆ? ಅಮರ್ತ್ಯ, ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಏನು ಕೊಡೋದಿಲ್ಲ ತಾನೆ? ಕಾರು ಓಡಿಸುತ್ತಿದ್ದವನಲ್ಲಿ ಕೇಳಿದ ಹುಡುಗಿಗೆ ಸೂಜಿಯದ್ದೇ ಭಯ. ನಿನಗೆ ಕೊಡೋದಿಲ್ಲ, ನಮ್ಮ ಮಗು ನಿನ್ನ ಹೊಟ್ಟೆಯಲ್ಲಿ ಹುಷಾರಾಗಿಲ್ಲ ಅಂದ್ರೆ ಅದಕ್ಕೆ ಕೊಡ್ತಾರೆ ಎಂದನು. ಅವಳ ಕಣ್ಣುಗಳು ಭಯದಿಂದ ಕಾಸಗಳವಾದವು. ಹಾಗಾದ್ರೀ ನನಗೂ ಕೊಡುತ್ತಾರೆ ಅಂಟ ತಾನೆ? ಈಗಾದರೂ ಅರ್ಥ ಆಯ್ತು ತಾನೆ? ನೀನು ಬೇರೆಯಲ್ಲ, ಮಗು ಬೇರೆಯಲ್ಲ. ನಿನ್ನೊಳಗೊಂದು ಜೀವವಿದೆ ಶಿಶಿರ. ನೀನು ಆ ಜೀವಡ ಕಾಳಜಿ ಮಾಡ್ಬೇಕು. ನಿನ್ನ ಬಗ್ಗೆ ನೀನೇ ಕೇರ್ ತೆಗೆದುಕೊಳ್ಬೇಕು. ಊಟ ತಿಂಡಿ ಸ್ಕಿಪ್ ಮಾಡುವುದು, ಇಷ್ಟ ಬಂದಾಗ ಡಾನ್ಸ್ ಮಾಡುವುದು ಅದೆಲ್ಲ ಮಾಡ್ಬೇಡ. ಈ ಸಮಯದಲ್ಲಿ ಹೇಗಿರ್ಬೇಕು ಅಂತ ಡಾಕ್ಟರ್ ಹೇಳ್ತಾರೆ, ಹಾಗೆ ನೀನು ಫಾಲೋ ಮಾಡ್ಬೇಕು ಶಿಶಿರ. ನಿನ್ನ ಅತ್ತಿಗೆಗೆ ಹೆರಿಗೆಯಾದ ಮೇಲೆ ನಿನ್ನ ಅಮ್ಮನನ್ನು ಸ್ವಲ್ಪ ದಿನ ಇಲ್ಲೇ ಇರಿಸಿಕೋ. ನಿನ್ನೊಬ್ಬಳನ್ನೇ ಮನೆಯಲ್ಲಿ ಬಿಟ್ಟು ಹೋಗಲು ನನಗೆ ಭಯ ಎಂದವನಿಗೆ ಮಡದಿಯ ಮೇಲೆ ತೀರಾದ ಕಾಳಜಿ. ತಾನಿಲ್ಲದ ವೇಳೆ ಮನೆಯಲ್ಲಿ ಮತ್ತೇನು ಎಡವಟ್ಟು ಮಾಡಿಕೊಳ್ಳಲೋ ಎಂಬ ಆತಂಕ. ಅವನ ಭಯ ಶಿಶಿರಾಳಿಗೆ ಅರ್ಥವಾಗಿತ್ತು. ಇನ್ನು ಮುಂದೆ ತನ್ನ ಆರೋಗ್ಯವನ್ನು ನಿರ್ಲಕ್ಷಿಸದೆ ಮಗುವಿನ ಬಗ್ಗೆ ಕಾಳಜಿ ವಹಿಸಬೇಕೆಂದು ನಿರ್ಧರಿಸಿ ಒಡಲು ಸವರಿಕೊಂಡಳು. ಸರಿ, ಹೇಗೋ ಅತ್ತಿಗೆಗೆ ಮಗುವಾದ ಅವರ ಮನೆಗೆ ಹೋಗುತ್ತಾರೆ, ಆಗ ನನ್ನ ಅಮ್ಮ ನನ್ನ ಜೊತೆ ಇರಲಿ. ನಿನಗೂ ಆಫೀಸಲ್ಲಿ ತುಂಬ ಕೆಲಸ ಇರುತ್ತೆ ಅಲ್ವಾ ಎಂದಳು. ಇಲ್ಲ ಶಿಶಿರ, ಹೆಚ್ಚಂದ್ರೆ ಇನ್ನು 4 ತಿಂಗಳು ಅಷ್ಟೇ. ಆಮೇಲೆ ನಿನಗೆ ಮಗುವಾಗುವವರೆಗೂ ನಾನು ಆಫೀಸಿಗೆ ಹೋಗೋದಿಲ್ಲ, ಮನೆಯಲ್ಲೇ ಕೆಲಸ ಮಾಡುತ್ತೇನೆ. ಆ ಸಮಯದಲ್ಲಿ ನಿನ್ನ ಆರೋಗ್ಯ ಸೂಕ್ಷ್ಮವಾಗಿರುತ್ತದೆ. ಆಗ ನನಗೆ ನಿನ್ನನ್ನು ಬಿಟ್ಟು ಹೋಗಲು ಆಗುವುದಿಲ್ಲ ಎಂದನು. ನೋಟ ರಸ್ತೆಯೆತ್ತಲೇ ಇತ್ತು. ಅವನ ಈ ಪ್ರೀತಿ ಕಾಳಜಿಯೇನೋ ಹೊಸದಲ್ಲ, ಆದರೆ ಸ್ವಲ್ಪವೂ ಬದಲಾಗ್ಲಿಲ್ಲಲ್ವಾ ಅಮರ್ತ್ಯ? ಅವನ ಪ್ರೀತಿಯಲ್ಲಿ ಎಂದೂ ಕೊರತೆ ಕಾಣಲಿಲ್ಲ. ಮದುವೆಗಿಂತ ಮುಂಚೆ, ಮದುವೆಯಾದ ಮೇಲೆ, ಈಗ ತಂದೆಯಾಗುತ್ತಿರುವಾಗಲೂ ಅದೇ ಪ್ರೀತಿ, ಅಷ್ಟೇ ಕಾಳಜಿ. ಅದೇಕೋ ಭಾವುಗಳಾದಳು ಶಿಶಿರ. ಇಬ್ಬರೂ ಆಸ್ಪತ್ರೆ ತಲುಪಿದರು. ಶಿಶಿರಾಳ ಮನಸ್ಸಿನಲ್ಲಿ ಸಣ್ಣ ಭಯ. ಮೊದಲ ಗರ್ಭ, ಆತಂಕ ಸಹಜ. ಅವಳಿಗೆ ಚೆಕಪ್ ನಡೆಯುವಾಗ ಅವಳನ್ನು ಬಿಟ್ಟು ಹೊರನಡೆದ ಅಮರ್ತ್ಯ. ಅವಳು ಹೆದರುತ್ತಿರುವುದನ್ನು ಕಂಡು ನಕ್ತ ಡಾಕ್ಟರ್, ಇಟ್ಸ್ ಓಕೆ, ಕಾಮ್ ಡೌನ್, ಹೆದರುವಂಥದ್ದೇನಿಲ್ಲ ಎಂದು ಅವಳಿಗೆ ಧೈರ್ಯ ತುಂಬಿ ಪರೀಕ್ಷಿಸಿದರು. ಬಿಪಿ ಸ್ವಲ್ಪ ಏರಿರುವುದು ಬಿಟ್ಟರೆ ತಾಯಿ ಹಾಗೂ ಮಗು ಆರೋಗ್ಯವಾಗಿದ್ದರು. ಅಲ್ಟ್ರಾಸೌಂಡ್ ಸ್ಕ್ರೀನ್ ಮೇಲೆ ಇನ್ನೂ ಸ್ಪಷ್ಟ ಆಕಾರವೇ ಮೂಡಲಿರುವ ಅವಳ ಒಡಲಲ್ಲಿ ಚಿಗುರಿರುವ ಪುಟ್ಟ ಜೀವವನ್ನು ಅವಳಿಗೆ ತೋರಿಸಿದ್ದರು. ತಾಯಿತನವನ್ನು ಮೊದಲ ಬಾರಿಗೆ ಮನತುಂಬಿ ಅನುಭವಿಸಿದ್ದಳು ಶಿಶಿರ.
ತನ್ನ ಅತ್ತಿಗೆ ಹೇಳುತ್ತಿದ್ದ ಖುಷಿಯೇನೆಂದು ಈಗ ಅವಳಿಗೆ ಅರ್ಥವಾಗಿತ್ತು. ಡಾಕ್ಟರ್, ಇದನ್ನು ಅಮರ್ತ್ಯನಿಗೆ ತೋರಿಸಬಹುದಾ? ನನ್ನನ್ನು ಕರ್ಕೊಂಡ್ಬರ್ತೀನಿ ಎನ್ನುತ್ತಾ ಗಡಿಬಿಡಿಯಲ್ಲಿ ಮೇಲೆ ಇರುತ್ತಿದ್ದವಳನ್ನು ದಡೆದರು ಡಾಕ್ಟರ್. ಇಲ್ಲ, ನೀವು ಮಲಗಿ, ನಾನು ಅವರನ್ನು ಕರೆತರ್ತೇನೆ ಎಂದು ಹೊರಗೆ ಕುಳಿತಿದ್ದ ಅಮರ್ತ್ಯನನ್ನು ಕರೆತಂದರು ಡಾಕ್ಟರ್. ಅಲ್ಲಿ ನೋಡು ಎಂಬಂತೆ ಕಣ್ಣಲ್ಲೇ ಸನ್ನೆ ಮಾಡಿದಳು ಶಿಶಿರ. ಅಲ್ಟ್ರಾಸೌಂಡ್ ಪರದೆಯ ಮೇಲೆ ಬಟಾಣಿ ಕಾಳಿನಷ್ಟು ಪುಟ್ಟದಾಗಿ ಮೂಡಿರುವ ತನ್ನದೇ ಅಂಶವನ್ನು ಕಂಡು ಅವನ ಕಣ್ಣುಗಳು ಖುಷಿಯಿಂದ ಭರ್ತಿಯಾಗಿಬಿಟ್ಟವು. ಮಲಗಿದ್ದವಳ ಪಕ್ಕ ಕುಳಿತು ಅವಳ ಕೈ ಹಿಡಿದವನು ಪ್ರೀತಿಯಿಂದ ಅವಳ ಹಣೆಯ ಮೇಲೆ ಚುಂಬಿಸಿದ್ದ. ಶಿಶಿರಾಳ ಕಣ್ಣಿನಿಂದ ಸಣ್ಣ ಹನಿಯೊಂದು ಕೆಳಜಾರಿತ್ತು. ಮುಂದುವರೆಯುವುದು.